ಕೆಎ ನೇಮಕಾತಿಗಳ ಕುರಿತಾಗಿ ಹಲವಾರು ಜನರಿಗೆ ಒಂದಿಷ್ಟು ಸ್ಪಷ್ಟನೆ ಬೇಕಿದೆ ಅಂಡ್ ವಿಎ ರಿಕ್ರೂಟ್ಮೆಂಟ್ ಕುರಿತಾಗೂ ಕೂಡ ತುಂಬಾ ಜನ ಕೇಳ್ತಾ ಇದ್ರಿ. ನಾನು ಯಾಕೆ ಅಂತಂದ್ರೆ ಕಳೆದ ಒಂದು 4-5 ದಿನಗಳಿಂದ ವಿಎಒ ನೇಮಕಾತಿ ಕುರಿತಾಗಿ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ಹಂಚ್ಕೊಂಡಿದ್ದೆ. ಸೊ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ ಅಂತೇಳಿ. ಅದಾದ್ಮೇಲೆ ವಿಎ ರಿಕ್ರೂಟ್ಮೆಂಟ್ ಪಾಸಿಬಲ್ ಇದೆಯಾ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿದೆ ಬೇರೆ ಬೇರೆ ನೇಮಕಾತಿಗಳಿಗೆ ಏನು ಅಡ್ಡಿ ಆಗಿದೆ ಅಂತಂದ್ರೆ ಒಳ ಮೀಸಲಾತಿ ಇದು ಒಂದು ಅಂಡ್ 56% ರಿಸರ್ವೇಶನ್ ಕೇಸ್. ಸೊ ಕೆಎ ನೇಮಕಾತಿಗಳಿಗೂ ಕೂಡ ಆಸ್ ಇಟ್ ಈಸ್ ಈ ಒಂದು ಮೀಸಲಾತಿ ಕೇಸ್ ಈಗೇನಿದೆ ಸ್ಟೇ ಕೋರ್ಟ್ ಅಲ್ಲಿ ಅದರಿಂದ ಸಮಸ್ಯೆ ಆಗುತ್ತಾ, ಕೆಎ ಹೊಸ ನೇಮಕಾತಿಗಳನ್ನ ಮಾಡುವಂತ ಸಾಧ್ಯತೆ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ರಿ. ನೋಡಿ, ಇತ್ತೀಚೆಗೆ SDFEA ಕೆಎ ಇಂದ ತುಂಬಾ ಜನ ಪರೀಕ್ಷೆ ಬರೆದ್ರಿ, ಆಲ್ರೆಡಿ ರಿಸಲ್ಟ್ ಕೂಡ ಬಂತು. ಸೊ ನೋ ಪ್ರಾಬ್ಲಮ್. ಬಟ್ ಯಾವಾಗ ಸಮಸ್ಯೆ ಆಗುತ್ತೆ ಅಂತಂದ್ರೆ ಈಗ ಈ ಒಂದು ಆಯ್ಕೆ ಪಟ್ಟಿಗಳು ನಾಳೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗುತ್ತೆ. ಅವರು ಅಂತಿಮ ಒಂದು ಆಯ್ಕೆ ಪಟ್ಟಿಗಳನ್ನ ಸಿದ್ಧಪಡಿಸಿ, ಅಂದ್ರೆ ಇದು ನಿಮ್ಗೆ ಕೆಎ ಅವರು ಓನ್ಲಿ ರಿಸಲ್ಟ್ಸ್ ಮಾತ್ರ ಕೊಡ್ತಾರೆ, ಪರೀಕ್ಷೆ ನಡೆಸ್ತಾರೆ, ಫಲಿತಾಂಶ ಕೊಡ್ತಾರೆ. ಆ ಫಲಿತಾಂಶ ಆದ್ಮೇಲೆ ಅಭ್ಯರ್ಥಿಗಳ ಪಟ್ಟಿಯನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಕಳಿಸ್ಕೊಡ್ತಾರೆ. ಅವರು ಫೈನಲ್ ಆಗಿ ಅದನ್ನ ಅಲ್ಲಿ ನಿಮ್ಗೆ ವೆರಿಫಿಕೇಶನ್ ಎಲ್ಲ ಮಾಡ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತದ್ದು ಕೆಎ ಹತ್ರ ಆ ರೈಟ್ಸ್ ಇಲ್ಲ. ಸೊ ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ಅದನ್ನ ವೆರಿಫಿಕೇಶನ್ ಮಾಡಿ ನಿಮ್ಮ ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನೆಲ್ಲ ಬಿಡ್ತಾರೆ. ಸೊ ಅದಾದ್ಮೇಲೆ ಆರ್ಡರ್ ಕಾಪಿ ಕೊಡೋದು ಕೂಡ ಅಲ್ಲೇ ಅವರೇ. ಹಾಗಾಗಿ ಅಲ್ಲಿಗೆ ಹೋದ ಮೇಲೆ ಅಸಲಿ ವಿಚಾರ ಶುರುವಾಗುವಂಥದ್ದು. ಅಲ್ಲಿವರೆಗೂ ಸಮಸ್ಯೆ ಏನಿಲ್ಲ. ನೇಮಕಾತಿ ಅಧಿಸೂಚನೆ ಹೊರಡಿಸೋದಕ್ಕೆ, ಪರೀಕ್ಷೆ ಮಾಡೋದಕ್ಕೆ ಕೆಎ ಅವರಿಗೆ ರೈಟ್ಸ್ ಇದೆ, ಅಲ್ಲೇನೋ ಸಮಸ್ಯೆ ಇಲ್ಲ. ಬಟ್ ಅಲ್ಲಿ ಹೋದ ಮೇಲೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಗೆ ನಿಮ್ದೇನು ಲಿಸ್ಟ್ ರೆಡಿ ಆಗುತ್ತಲ್ಲ ಅಲ್ಲಿ ಆರ್ಡರ್ ಕಾಪಿ ಕೊಡೋದಕ್ಕೆ ಈ ರಿಸರ್ವೇಶನ್ ಕೇಸಿಂದ ಡಿಲೇ ಆಗುತ್ತೆ. ಕಾರಣ ಈಗ ನಡೀತಾ ಇರುವಂತದ್ರಿಂದ ಅದು ಸಮಸ್ಯೆ ಇದೆ. ಹಂಗಾದ್ರೆ ವಿಎ ರಿಕ್ರೂಟ್ಮೆಂಟ್ ಮಾಡ್ಬೋದು ಅಂದ್ರೆ ಅಬ್ಸಲ್ಯೂಟ್ಲಿ ಏನೂ ಸಮಸ್ಯೆ ಇಲ್ಲ, ನೋ ಪ್ರಾಬ್ಲಮ್. ಅದು ಮಾಡ್ಬೋದು. ಕೆಎ ಅವರಿಗೆ ವಿಎಒ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಬಹುದು. ಬಟ್ ಒಂದು ಸಮಸ್ಯೆ ಅಂತಂದ್ರೆ ನಾಳೆ ಕಂದಾಯ ಇಲಾಖೆಗೆ ಇದು ಆಸ್ ಇಟ್ ಇಸ್ ನಿಮ್ಗೆ ಗೊತ್ತಿದೆ ಕಳೆದ ಬಾರಿ ಹೆಂಗೆ ವಿಎಒ ರೆಕಾರ್ಡ್ ಮಾಡ್ಕೊಂಡು ನಿಮಗೆ ಗೊತ್ತಿದೆ ನೇಮಕಾತಿಯನ್ನು ಹೆಂಗ್ ಮಾಡಿದ್ರು ಅಂತ. ಕೆಎ ಅವರೇ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿದ್ರು, ಪರೀಕ್ಷೆ ಮಾಡಿದ್ರು, ಫಲಿತಾಂಶವನ್ನು ಕೊಟ್ಟರು. ಅದಾದ್ಮೇಲೆ ಕಂದಾಯ ಇಲಾಖೆ ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ಅದನ್ನು ವಹಿಸಲಾಯಿತು, ಜಿಲ್ಲಾ ಕಂದಾಯ ಇಲಾಖೆಗೆ. ಸೊ ಅವರು ಅದೆಲ್ಲವನ್ನ ಕೂಡ ಮಾಡಿಕೊಟ್ರು. ಆಸ್ ಇಟ್ ಈಸ್ ಈಗ ಕೂಡ ಹಂಗೆ ಆಗುತ್ತೆ. ಅಂದ್ರೆ ಕೆಎ ಅವರು ಈಗ ಉಳಿದಿರೋ 500 ವಿಎಒ ಪೋಸ್ಟ್ ಏನು ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಸೊ ಅದರ ನೇಮಕಾತಿಯನ್ನ ಮಾಡೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಬಹುದು. ಅಂಡ್ ಅದಾದ್ಮೇಲೆ ಪರೀಕ್ಷೆ ಆಗಿ ಫಲಿತಾಂಶ ಬಂದ ಅಷ್ಟೊತ್ತಿಗೆ ಇನ್ ಕೇಸ್ ಏನಾದರೂ ಇಲ್ಲಿ ಕ್ಲಿಯರ್ ಆಗಿತ್ತು, ಓಕೆ ರಿಸಲ್ಟ್ ಅನ್ನ ನೀವು ಕೊಡ್ಬೋದು, ಅಂತಿಮ ಆದೇಶಕ್ಕೆ ಒಳಪಟ್ಟಂತ ಏನಾದರೂ ತೀರ್ಪು ಬಂದ್ರೆ ಡೋಂಟ್ ವರಿ, ಅದು ಹಾಗೆ ಆಗುತ್ತೆ. ನೋಡಿ, ಸರ್ಕಾರಕ್ಕೆ ನಾನು ಪದೇ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಇದೇನು ಮ್ಯಾಟ್ರೇ ಅಲ್ಲ ಈ ರಿಸರ್ವೇಶನ್ ಕೇಸ್. ಮನಸ್ಸು ಮಾಡೋದು ಒಂದು ದಿನದಲ್ಲಿ ಹಿಯರಿಂಗ್ ಮಾಡಿಸಿ ಆರ್ಡರ್ ತಗೊಂಡು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ನಾನು ಹೇಳಿದ್ನಲ್ಲ, ಅಲ್ಟಿಮೇಟ್ ರೀಸನ್ ಬಿಹೈಂಡ್ ಹಣ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀನಿ ನಾನು, ಅದೇ ರೀಸನ್ ಅಷ್ಟೇ, ಫಂಡ್ ಇಲ್ಲ. ಈಗ ಬಜೆಟ್ ಆದ್ಮೇಲೆ ಕೂಡ ಮಾಡಬೇಕು ಅಂತಂದ್ರೆ ಅಲ್ಲೂ ಕೂಡ ಹೇಳಿದ್ದೀನಿ, ಇನ್ನೂ ದೊಡ್ಡ ನೇಮಕಾತಿಗಳನ್ನ ಅವ್ರು ಆರಂಭ ಮಾಡಲ್ಲ. ಸೊ ಸದ್ಯಕ್ಕಿರುವಂಥದ್ದು ಇದು ಸಮಸ್ಯೆ. ಈ ಸಮಸ್ಯೆಯಿಂದಾಗಿ ನೇಮಕಾತಿಗಳು ಆಗ್ತಾ ಇಲ್ಲ ಅಷ್ಟೇ, ಅದನ್ನು ಹೊರತುಪಡಿಸಿ ಬೇರೆ ದೊಡ್ಡ ಸಮಸ್ಯೆಗಳೇನಿಲ್ಲ. ಬಟ್ ಕೆಇ ಅಂದ್ರೆ ರಿಕ್ರೂಟ್ಮೆಂಟ್ಗಳು ಕೆಲವೊಂದನ್ನು ಮಾಡುವಂತ ಸಾಧ್ಯತೆ ಇದೆ. ಅದು ಇತ್ತೀಚೆಗೆ ನಂಗೆ ಸಿಕ್ಕಂತ ಮಾಹಿತಿ. KPSC ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗೆ ಅದು ಯಾವುದೂ ಕೂಡ ಅಧಿಕೃತವಾಗಿಲ್ಲ. ಅಂಡ್ ಇನ್ನು ಶಿಕ್ಷಕರ ನೇಮಕಾತಿ ಕೂಡ ಅಷ್ಟೇ, ಅದಕ್ಕೂ ಕೂಡ ಇನ್ನು ಫೈನಲ್ ಏನು ಅನ್ನುವಂಥದ್ದು ಇಲ್ಲ. ಸೊ ಒಟ್ಟಾರೆ ಕೆಎ ರಿಕ್ರೂಟ್ಮೆಂಟ್ ಕುರಿತಾಗಿ ತುಂಬಾ ಜನ ಇದನ್ನ ಬಹಳ ದಿನಗಳಿಂದ ಕೇಳ್ತಾ ಇದ್ರಿ ಡೌಟ್ ಅನ್ನ, ಏನಾಗ್ಬೋದು ನಮ್ಗೆ ಇದು ರಿಸರ್ವೇಶನ್ ಸಮಸ್ಯೆ. ಏನೂ ಆಗಿಲ್ಲ, ಪರೀಕ್ಷೆ ಆಗಿದೆ, ಫಲಿತಾಂಶ ಕೂಡ ಬಂದಿದೆ. ನಾಳೆ ಇದು ಸಂಬಂಧಪಟ್ಟ ಇಲಾಖೆಗಳಿಗೆ ಹೋದ ಮೇಲೆ ಅಲ್ಲಿ ನಿಮ್ಗೆ ಆರ್ಡರ್ ಕಾಪಿ ಕೊಡುವಂಥದ್ದು ಸ್ವಲ್ಪ ಏನಾದರೂ ಈ ಕೇಸ್ ರಿಲೇಟೆಡ್ ಇಂದ ಡಿಲೇ ಆಗ್ಬೋದು ಹೊರತು ಬೇರೇನೂ ಸಮಸ್ಯೆ ಅಂತೂ ಇಲ್ಲ. ಹಾಗಾಗಿ ನೋಡಿ, ಈಗ PDO, CTI, KS ಅದೆಲ್ಲ ಕೂಡ ಮಾಡ್ತಾನೆ ಇದ್ದಾರೆ ಪ್ರೊಸೆಸ್. ಏನು ಸಮಸ್ಯೆ ಆಗಿದೆ? ಈವನ್ ನಿಮಗೆ ಗೊತ್ತಿರ್ಬೋದು ಕಳೆದ ಬಾರಿ ವಿಎ ಆಗಿರೋದಂತೂ 56 ಮೇಲೆನೆ, ಅದನ್ನು ಕೂಡ ನೇಮಕಾತಿನ ಮುಗಿಸಿ ಆಲ್ರೆಡಿ ಕೆಲಸದಲ್ಲಿದ್ದಾರೆ. ಸೊ ನಾಳೆ ಅದನ್ನು ಕೇಸ್ ನಡೀತಾ ಇದೆ. ಇನ್ನು ಎಷ್ಟು ವರ್ಷ ಬೇಕಾಗುತ್ತೋ? ನಾಳೆ ಈಗ ಹೈಕೋರ್ಟ್ ಅಲ್ಲಿ ಆರ್ಡರ್ ಆದ್ರು ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡ್ತಾರೆ, ಅಲ್ಲಿ ಮತ್ತೆ ಇನ್ನು ಸಮಯ ಹೋಗುತ್ತೆ. ಈಗ ಆಲ್ರೆಡಿ ಮಧ್ಯಪ್ರದೇಶ, ಛತ್ತೀಸ್ಗಢದೆಲ್ಲ ನಡೀತಾ ಇದೆ. ಹಂಗಾಗಿ ಇದು ಯಾವಾಗ ಅಂತಿಮ ಆದೇಶ ಬರುತ್ತೋ ಅಲ್ಲಿವರೆಗೂ ಅದು ಏನೇನು ಪ್ರೊಸೆಸ್ ಆಗ್ತಾ ಇರ್ತೋ ಹೋಗ್ತಾನೆ ಇರುತ್ತೆ, ಅದಕ್ಕೇನು ಸಮಸ್ಯೆ ಇರಲ್ಲ. ಇನ್ ಕೇಸ್ ಕೋರ್ಟ್ ಸ್ಟೇ ಮಾಡಲೇಬಾರ್ದು ಅಂತ ಅವಾಗ ಮಾತ್ರ ನಿಲ್ಲೋದು. ಕೋರ್ಟ್ ಯಾವತ್ತು ಈ ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಅಂಡ್ ನೇಮಕಾತಿಗಳಿಗೆ ಸಂಬಂಧಪಟ್ಟಾಗೆ ಆನ್ಗೋಯಿಂಗ್ ಪ್ರೊಸೆಸ್ ಏನು ಮಾಡ್ತಾ ಇರ್ತಲ್ಲ, ಸೊ ಅದಕ್ಕೆ ಒಂದು ಯಾವುದಾದ್ರೂ ಮಧ್ಯಂತರ ಆದೇಶ ನೀಡಿಬಿಟ್ಟು ನೇಮಕಾತಿ ಪ್ರಕ್ರಿಯೆಗಳನ್ನು ಅದನ್ನು ಮುಂದುವರಿಸಿ ಅಂತಾನೆ ಹೇಳ್ತಾರೆ. ಬಟ್ ಅಂತಿಮ ಆದೇಶಕ್ಕೆ ಒಳಪಟ್ಟಂತೆ ಅಂತ ಇರಬೇಕಾಗತ್ತೆ. ನಾಳೆ ಅಂತಿಮ ಆದೇಶ ಏನೇ ಆದರೂ ಕೂಡ ಅದು ಇದಕ್ಕೆ ಅಪ್ಲೈ ಆಗುತ್ತೆ. ಈ ರೀತಿಯಾಗಿ ಇರುತ್ತೆ. ಸೊ ಇದನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಂಬಿಡಿ. ಯಾವುದೇ ಒಂದು ಪರೀಕ್ಷೆ ಈಗ ಅಪ್ಕಮಿಂಗ್ ಆದರೂ ಕೂಡ
56 ಮೇಲೆ ನಾಳೆ ಕೋರ್ಟ್ ಅವಕಾಶ ಕೊಟ್ಟರು ಅದು ಅಂತಿಮ ಆದೇಶಕ್ಕೆ ಒಳಪಟ್ಟು ಅಂತಾನೆ ಕೊಡ್ತಾರೆ. ಈಗ PDO ಮೊನ್ನೆ ನೀವು ಲಿಸ್ಟಲ್ಲಿ ನೋಡಿದಿರ ಯಾವ ರೀತಿ ಇದೆ ಅಂತೇಳಿ. CTI ಕೂಡ ಹಾಗೆ ಮಾಡಿದ್ದಾರೆ ಆ್ಯಂಡ್ ಈವನ್ ಗ್ರೂಪ್ ಬಿ ಕೂಡ ಹಾಗೆ. ಬಟ್ ಅಪ್ಕಮಿಂಗ್ ಲ್ಯಾಂಡ್ ಸರ್ವೇರು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಅವೆಲ್ಲ ಏನಾದರೂ ಮಾಡಿದ್ರೆ ಅಗೇನ್ ರೀನೋಟಿಫಿಕೇಶನ್, ಸೊ ಅಲ್ಲಿ ಹೊಸದಾಗಿ ಏನಾದರೂ ಆದೇಶ ಆಗಿತ್ತು 50 ಮೇಲೆ ಮಾಡಿ ಅಂದರೆ 50 ಮೇಲೆ ಶುರು ಮಾಡ್ತಾರೆ. ಈವನ್ 56 ಅಂದರೆ 56. ಸೊ ಇಷ್ಟಿದೆ. ಆ್ಯಂಡ್ ನಿನ್ನೆ ನಿಮ್ಗೆ ಗೊತ್ತಿದೆ ನಮ್ಮ ರಾಜ್ಯ ಸರ್ಕಾರ 1000 ದಿನಗಳ ಸಾಧನೆ ಸಮಾವೇಶ ಮಾಡ್ಕೊಂಡಿದ್ದಾರೆ. ಅದು ಯಾವ ಖುಷಿಗೆ ಮಾಡ್ಕೊಂಡ್ರೋ, ಏನು ಸಾಧನೆ ಮಾಡಿದೀವಿ ಅಂತ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಅದಾದ್ಮೇಲೆ ನಿನ್ನೆ DK ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಒಳ ಮೀಸಲಾತಿ ವಿಚಾರವಾಗಿ ಲಂಬಾಣಿ ಸಮುದಾಯ ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಎಲ್ಲ ಆಗಿದೆ. ನೋಡಿ, ಇಲ್ಲಿ ಒಳ ಮೀಸಲಾತಿ ವಿಷಯ ಕೂಡ ಅಷ್ಟು ಈಸಿ ಇಲ್ಲ. ಇಲ್ಲಿ ಅಲೆಮಾರಿ ಸಮುದಾಯದವರಿಗೂ ಪಾಪ ಅವರು ಅನ್ಯಾಯ ಮಾಡಿರುವಂಥದ್ದು ಈಗ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಕಾನ್ಫ್ಲಿಕ್ಟ್ಸ್ ಇದೆ ಅದರಲ್ಲಿ, ಸಂಘರ್ಷ. ಹಾಗಾಗಿ ಅದು ಕೂಡ ಅಷ್ಟು ಈಸಿ ಇಲ್ಲ. ಒಟ್ಟಾರೆ ಇದೆಲ್ಲವೂ ಕೂಡ ಸರ್ಕಾರವೇ ಮಾಡಿಕೊಂಡು ಸುತ್ತಿಕೊಂಡಿರುವ ಸಮಸ್ಯೆಗಳೇ ಹೊರತು ಅವಾಗೆ ಯಾವೂ ಆಗಿಲ್ಲ. ಈಗ ಒಳ ಮೀಸಲಾತಿಯನ್ನು ಕೈಗೆತ್ಕೊಂಡವ್ರು ಇವರೇ, ಸರಿಯಾಗಿ ವರದಿ ಮಾಡಿಸದೇ ಇರೋರು ಇವರೇ, ಈಗ ಅದನ್ನೆಲ್ಲ ಸಮಸ್ಯೆ ಮಾಡ್ಕೊಂಡಿರೋರು ಇವರೇ, ಆಯ್ತಾ. ನೇಮಕಾತಿಗಳನ್ನ ತಡೆ ಮಾಡಿರೋರು ಇವರೇ. ಸಮಸ್ಯೆ ಎಲ್ಲಿಂದನೂ ಇಲ್ಲ, ಇವರೇ ಸೃಷ್ಟಿಸಿಕೊಂಡಿರುವ ಸಮಸ್ಯೆಗಳದೆಲ್ಲ. ಆರಾಮಾಗಿ ಇಷ್ಟೊತ್ತಿಗೆ ರೆಕ್ರೂಟ್ಮೆಂಟ್ಗಳು ಮಾಡಿ ಮುಗಿಸ್ಬೋದಿತ್ತು. ಕೊಟ್ಟಿರುವಂಥ ಭಾಗ್ಯಗಳಿಗೆ ಹಣ ಎಲ್ಲಿಂದ ಹೊಂದಿಸ್ಬೇಕು ಹೇಳಿ. ಇವತ್ತು ಬಸ್ ಕೊಟ್ಟರು, ಬಸ್ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಫ್ರೀಯಾಗಿ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ದಾರೆ, ಇವನಿದೆ. ಇವೆಲ್ಲವನ್ನ ಹೊಂದಿಸ್ಬೇಕಲ್ಲ. ಬೇರೆ ಬೇರೆ ಎಲ್ಲ ಅನುದಾನಗಳನ್ನು ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಇವನ್ SC ST ಸಮುದಾಯದವ್ರಿಗೆ ಇದ್ದಂಥ ವಿಶೇಷ ಫಂಡ್ ಕೂಡ ಉಳಿಸಿಲ್ಲ. ಎಲ್ಲವನ್ನು ಓನ್ಲಿ ಬಜೆಟ್ ಇದಕ್ಕೆ ಯಾವುದೋ ಉಚಿತ ಯೋಜನೆಗಳಿಗೆ ಬಳಸಿದ್ದಾರೆ. ಹಾಗಾಗಿ ಸರ್ಕಾರದ ಹತ್ತಿರ ಎಲ್ಲಿಂದ ತರ್ತಾರೆ? ಇನ್ನು ನೆರೆಹೊರೆಯ ರಾಜ್ಯದ ಇವರು ಎಲೆಕ್ಷನ್ಗಳು ಮಾಡ್ತಾರಲ್ಲ, ಸೊ ಅದಕ್ಕೆ ಈಗ ಮತ್ತೆ ಹೊಂದಿಸ್ಬೇಕಾಗತ್ತೆ. ನೆಕ್ಸ್ಟು ಮೊನ್ನೆ ಅಷ್ಟೇ ಖರ್ಚು ಮಾಡಿದ್ದಾರೆ ಬೇರೆ ಬೇರೆ ಬಿಹಾರ ಚುನಾವಣೆಗಳಿಗೆ. ಇವೆಲ್ಲ ಕಾಮನ್ ಆಗಿ ಸರ್ಕಾರದ ಮಟ್ಟದಲ್ಲಿರುವಂಥವ್ರಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಬಟ್ ಅವರು ಯಾವುದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಇರೋ ವಿಷಯ ಹೇಳಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಎಲ್ಲವನ್ನ ಒಂದು ರೀತಿ ಗೊಂದಲ ಮಾಡಿ ಇಟ್ಟಿರ್ತಾರೆ ಅಷ್ಟೇ. ಬಟ್ ಹೋರಾಟ ಒಂದೇ ನಮ್ಮ ಅಂತಿಮ ಆಯ್ಕೆ, ಅಂತಿಮ ದಾರಿ ಅಷ್ಟೇ. ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಸರ್ಕಾರ ಅಷ್ಟು ಈಸಿಯಾಗಿ ಮಾತು ಕೇಳುವಂಥದ್ದಲ್ಲ ಇದು. CM ಸಿದ್ದರಾಮಯ್ಯನವರಿಗೆ ಆಲ್ಮೋಸ್ಟ್ ಇದು ಗೊತ್ತಿದೆಯೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ವಿಷಯ. ಎಷ್ಟು ಬಾರಿ ಹೇಳಿದ್ರು, ಹೋಗಿ ಹೇಳಿ ಮನವಿ ಮಾಡಿದ್ರು, ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ಅಲ್ಟಿಮೇಟ್ ಪ್ರಾಬ್ಲಮ್ ಇದೆ. ಆ್ಯಂಡ್ ಯಾರ್ಯಾರು VAO ನೇಮಕಾತಿಗೆ ಓದ್ತಾ ಇದ್ದೀರಾ, ಪ್ಲೀಸ್ ಸಿದ್ಧತೆ ಮಾಡ್ಕೊಳ್ಳಿ. ಇರೋ ವಿಷಯ ಏನಿದೆ ಎಲ್ಲವನ್ನೂ ಕೂಡ ತಿಳಿಸಿದ್ದೀನಿ. ಧನ್ಯವಾದಗಳು.